ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದಂಥ ಒಂದು ಸಬ್ಜೆಕ್ಟ್, ಅದನ್ನು ನಾನು ಆ ಸಬ್ಜೆಕ್ಟ್ ಬಗ್ಗೆ ಬಹಳ ಡೀಪ್ ಆಗಿ ಅದರ ತಕ್ಕಂಥ ಸಬ್ಜೆಕ್ಟ್ ಬಗ್ಗೆ ಬರುವಂಥ ಕೆಲವು ಸನ್ನಿವೇಶಗಳು, ಆ ಸನ್ನಿವೇಶ ತಕ್ಕಂತೆ ಬರುವಂಥ ಕೆಲವು ಸಮಸ್ಯೆಗಳು, ಆ ಸಮಸ್ಯೆಗೆ ಪರಿಹಾರ ಮುದ್ರಾ, ಮಂತ್ರ, ತಂತ್ರಗಳಿಂದ ಹೇಗೆ ನಿವಾರಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾವ ಸಬ್ಜೆಕ್ಟ್ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲಲ್ಲ. ಸಬ್ಜೆಕ್ಟ್ ಏನಂದ್ರೆ ವ್ಯಾಪಾರ ಮಾಡೋದ್ರಲ್ಲಿ. ಇವತ್ತು ಮನುಷ್ಯ ಜೀವನದಲ್ಲಿ ಒಬ್ಬ ಕೆಲಸಕ್ಕೆ ಹೋಗ್ತಾನೆ, ಕೆಲಸದಲ್ಲಿ ಸಂಬಳ ತಗೊಂಡು ದುಡ್ದು ಅವನ ಜೀವನ ನಡೆಸ್ತಾನೆ. ಕೆಲವು ಕೆಲಸಕ್ಕೆ ಹೋಗೋದಿಲ್ಲ, ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಆ ಬಿಸ್ನೆಸ್ ನಲ್ಲಿ ಬರುವಂತ ಲಾಭದಲ್ಲಿ ತಮ್ಮ ಬದುಕನ್ನು ನಡೆಸ್ತಾರೆ, ಜೀವನವನ್ನು ನಡೆಸ್ಕೊಂಡು ಬರ್ತಾರೆ. ಆದರೆ ಈ ವ್ಯಾಪಾರ ಅಂದಾಗ ಬಹಳಷ್ಟು ಏರುಪೇರುಗಳು, ಅಡೆಚಣೆಗಳು, ವಿಘ್ನಗಳು, ತೊಂದರೆಗಳನ್ನು ನಾವು ಎದುರಿಸಬೇಕಾಗಿ ಬರುತ್ತೆ. ನಾನು ಕಳೆದ ತಿಂಗಳಲ್ಲಿ ನಾನು ಹೇಳಿದ್ದೆ, ಉದ್ಯೋಗ ಸಿಗೋದು ಹೇಗೆ, ಉದ್ಯೋಗ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು, ಉದ್ಯೋಗದ ಯೋಗನೇ ಇಲ್ಲ ಜಾತಕಲಿಂದಾಗ ಅದನ್ನ ಹೇಗೆ ಪಡೆಯೋದು, ಉದ್ಯೋಗ ಸಿಕ್ಕಿದ ಮೇಲೆ ಅದನ್ನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಬಾಸ್ ಇಂದ ತೊಂದರೆ ಬರ್ಬೋದು, ಕೊಲೀಗ್ಸ್ ಇಂದ ತೊಂದರೆ ಬರ್ಬೋದು, ಅಥವಾ ಅವನಿಗೆ ಕೆಲಸಕ್ಕೆ ಇಷ್ಟ ಇಲ್ಲ, ಅವ್ನು ಮಾಡೋ ಕೆಲಸದಲ್ಲಿ ಅವನಿಗೆ ತೃಪ್ತಿ ಇಲ್ಲ, ಸ್ಯಾಲ್ರಿ ಜಾಸ್ತಿ ಇಲ್ಲ, ಪ್ರಮೋಷನ್ ಇಲ್ಲ ಅಂತ ಹೇಳಿ ಬೇಕಾದ ಸಮಸ್ಯೆಗಳು ಉದ್ಯೋಗ ಕ್ಷೇತ್ರದಲ್ಲಿ ಏನು ಬರುತ್ತೆ ಅಂತ ನಾನು ಕಳೆದ ತಿಂಗಳಲ್ಲಿ ಸುಮಾರು ಒಂದು ವಾರ ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಪರಿಹಾರನ ಮುದ್ರಾ ಮಂತ್ರ ತಂತ್ರದಲ್ಲಿ ತಿಳಿಸಿದ್ದೆ. ಈ ವಾರ ಪೂರ್ತಿ ನಾನು ಉದ್ಯೋಗದಲ್ಲಿ ಇಲ್ಲದವರು ಅಂದ್ರೆ ವ್ಯಾಪಾರ ಮಾಡುವಂತ ಜನಗಳಿಗೆ ವ್ಯಾಪಾರದಲ್ಲಿ ಆಗತಕ್ಕಂಥ ಹಲವಾರು ರೀತಿಯ ವಿಘ್ನಗಳು, ಸಮಸ್ಯೆಗಳು, ಒಂದಲ್ಲ ಒಂದು ರೀತಿ ಅವ್ರನ್ನ ಲಾಭವನ್ನ ಹಾಳು ಮಾಡುವಂತ ಕೆಲವು ತಂತ್ರಗಳು, ಕೆಲವು ಬಾಧೆಗಳು, ಇವನ್ನೆಲ್ಲ ಹೇಗೆ ನಿವಾರಣೆ ಮಾಡಬಹುದು ಅನ್ನೋ ಒಂದು ದೃಷ್ಟಿನಲ್ಲಿ ನಾನು ಈ ವಾರ ಪೂರ್ತಿ ವ್ಯಾಪಾರಸ್ಥರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಬಿಸ್ನೆಸ್ ಮಾಡುವಂತವರು, ಕಂಪನಿಗಳನ್ನ ನಡೆಸುವಂತವರು, ದೊಡ್ಡ ದೊಡ್ಡ ಕಂಪನಿ ನಡೆಸ್ತಾರೆ, ಅವ್ರ ಕೈಗಳಿಗೆ ಸುಮಾರು ಸಾವಿರಾರು ನೂರಾರು ಜನಕ್ಕೆ ಎಂಪ್ಲಾಯೀಸ್ ಕೆಲಸ ಮಾಡ್ತಿರ್ತಾರೆ. ಆ ಸಂಸ್ಥೆ ಮಾಲೀಕ, ಅವನಿಗೆ ಅದೇ ಒಂದು ದೊಡ್ಡ ವ್ಯಾಪಾರ, ಅವನ ಕೈ ಕೆಳಗೆ ಬೇಕಾದಷ್ಟು ಡಿಪಾರ್ಟ್ಮೆಂಟ್ ಇದೆ, ಆ ಡಿಪಾರ್ಟ್ಮೆಂಟ್ ಒಳಗೆ ಬೇಕಾದಷ್ಟು ಕೆಲಸಗಾರರಿದ್ದಾರೆ. ಆ ಕಂಪನಿ ನಡೆಸಬೇಕಾದ್ರೆ ಅವನಿಗೆ ಆಗುವತಕ್ಕಂಥ ಅಡೆ ತಡೆ ಮತ್ತೆ ಸಮಸ್ಯೆಗಳು, ಹಲವಾರು ರೀತಿಯ ಬಾಧೆಗಳು ಹೇಗೆ ಬರುತ್ತೆ, ಬಂದಾಗ ಅದನ್ನ ಹೇಗೆ ಸುಲಭವಾಗಿ ನಿವಾರಣೆ ಮಾಡ್ಕೋಬಹುದು ಮುದ್ರಾ ಮಂತ್ರ ತಂತ್ರಗಳಿಂದ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತೀನಿ. ಅಂದ್ರೆ ನಮ್ಮ ಸಮಸ್ಯೆಗಳು ನಮಗೆ ಗೊತ್ತಾದಾಗ ಅದನ್ನ ಪರಿಹಾರ ನಾವು ಒಬ್ಬ ಜ್ಯೋತಿಷಾಸ್ತ್ರ ಆಗಲಿ, ವಾಸ್ತುತ್ರ ಆಗಲಿ, ಅಥವಾ ಇನ್ನೊಬ್ಬರ ಹತ್ರ ಹೋಗಿಗಿಂತ ಹೆಚ್ಚಾಗಿ ನಾವೇ ಅದಕ್ಕೆ ಪರಿಹಾರವನ್ನ ಸೊಲ್ಯೂಷನ್ ಹೆಂಗ್ ಕಂಡಿಡ್ಕೋಬಹುದು ಅನ್ನೋದನ್ನ ಮುದ್ರಾ ಮಂತ್ರ ತಂತ್ರದ ಮೂಲಕ ತಿಳಿಸ್ಕೊಡ್ತೀನಿ. ಒಟ್ಟಾರೆ ಹೇಳೋದಾದ್ರೆ ಈ ವಾರ ಪೂರ್ತಿ ನಾನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ದೋಷಗಳು, ವ್ಯಾಪಾರ ಮಾಡುವಾಗ ಬರತಕ್ಕಂಥ ಸಮಸ್ಯೆಗಳು, ವ್ಯಾಪಾರದಲ್ಲಿ ಹೇಗೆ ನಷ್ಟ ಆಗತ್ತೆ, ವ್ಯಾಪಾರದಲ್ಲಿ ನಷ್ಟ ಆದಂತ ಜನಗಳು ಹೇಗೆ ಅಭಿವೃದ್ಧಿ ಪಡೆಯಬೇಕು, ಹೇಗೆ ಲಾಭವನ್ನು ಗಳಿಸಬೇಕು ಅನ್ನೋ ಒಂದು ಕೆಲವು ರಹಸ್ಯವನ್ನ ಮುದ್ರಾ ಮಂತ್ರ ತಂತ್ರಗಳ ಮೂಲಕ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ವ್ಯಾಪಾರ ಅಂದ ತಕ್ಷಣ ಕೆಲವು ಒಬ್ಬರೇ ಮಾಡ್ತಾರೆ, ಇಂಡಿವಿಜುವಲ್ ಬಿಸ್ನೆಸ್ ಅಂತಾರೆ. ಕೆಲವರು ವ್ಯಾಪಾರ ಮಾಡಕ್ ಹೊರಟಾಗ ನನ್ನ ಕೈಲಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ ಅಂತೇಳಿ ಇನ್ನೊಬ್ಬನ ಕರ್ಕೊಂಡ್ಬಂದು ಅವನ ಕೈಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಸಿ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾರೆ. ಜಂಟಿ ವ್ಯಾಪಾರ ಅಂತ ಕರೀತಾರೆ. ಅದ್ರಲ್ಲಿ ಜಂಟಿ ವ್ಯಾಪಾರದಾಗ ಒಬ್ಬರಿಗಿಂತ ಇಬ್ಬರಿಗಿಂತ ಹೆಚ್ಚಿಗೆ ಇರ್ಬೋದು, ಅಲ್ಲ ಇಬ್ಬರೇ ಇರ್ಬೋದು. ಈ ಜಾಯಿಂಟ್ ಬಿಸ್ನೆಸ್ ನಲ್ಲಿ ಇಬ್ರು ಇರ್ಬೋದು, ಅಲ್ಲ ಇಬ್ಬರಿಗಿಂತ ಇನ್ನು ಹೆಚ್ಚಿಗೆ ಇರ್ಬೋದು, ಅಂದ್ರೆ 5 ಜನ ಇನ್ವೆಸ್ಟರ್ಸ್ ಇರ್ಬೋದು. ಆ ತರ ಸಂದರ್ಭದಲ್ಲಿ ಆಗುವಂತ ಲೋಪದೋಷಗಳು, ನಷ್ಟ, ಹಾನಿ, ಬಾಧೆಗಳು, ಶತ್ರುವಿಂದ ಬಾಧೆ ಬರ್ಬೋದು ಬಿಸ್ನೆಸ್ ಮಾಡುವಾಗ, ಮಾಟ ತಂತ್ರಗಳ ಬಾಧೆ ಇರ್ಬೋದು, ಅಥವಾ ಗ್ರಹ ದೋಷ ಇರ್ಬೋದು, ಈ ವಾಸ್ತು ದೋಷನೇ ಇರ್ಬೋದು. ಏನೇ ದೋಷಗಳಿದ್ರು ಕೂಡ ಅದನ್ನ ಪರಿಹಾರ ಮಾಡಿಕೊಂಡು ನಮ್ಮ ವ್ಯಾಪಾರ ಅಭಿವೃದ್ಧಿ ಮಾಡಿ, ವೃದ್ಧಿ ಮಾಡಿ,
ಲಾಭ ಗಳಿಸೋದು ಹೇಗೆ ಅನ್ನೋ ಒಂದು ವಿಚಾರವನ್ನ ನಾನು ಈ ವಾರ ಪೂರ್ತಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದ ಯಾರು ಈ ಸಮಾಜದಲ್ಲಿ ಕೆಲಸ ಬಿಟ್ಟು ಅದು ಉದ್ಯೋಗಕ್ಕೆ ಹೋಗ್ದೇನೆ ಬರೀ ಬಿಸ್ನೆಸ್ ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ತಿರೋಂಥವ್ರಿಗೆ ಈ ವಾರ ಪೂರ್ತಿ ನಾನು ಹೇಳುವಂತ ಒಂದು ವಿಶೇಷವಾದಂತ ಕೆಲವು ರಹಸ್ಯಗಳು, ಅದಕ್ಕೆ ಸಂಬಂಧಪಟ್ಟಂತ ನಿವಾರಣೆಗಳು, ಆ ನಿವಾರಣೆಯನ್ನ ಮುದ್ರಾಮಂತ ತಂತ್ರಗಳಿಂದ ನಿವಾರಣೆ ಮಾಡ್ಕೊಳ್ಳುವಂತ ವಿಧಿ ವಿಧಾನವನ್ನ, ಆ ಪ್ರೊಸೀಜರ್ ಅನ್ನ, ಆ ಒಂದು ಸಂಸ್ಕಾರವನ್ನ ನಾನು ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ವ್ಯಾಪಾರ ಅಂದ ತಕ್ಷಣ ಯಾವುದೇ ಬೇಕಾದ್ರೂ ಆಗ್ಬೋದು. ವ್ಯಾಪಾರ ಎಲೆ ಮಾರ್ಬೋದು, ಹೂ ಮಾರ್ಬೋದು, ಅಡಿಕೆ ಮಾರ್ಬೋದು, ಕುಂಕುಮ ಮಾರ್ಬೋದು, ಬಳೆ ಮಾರ್ಬೋದು, ವಸ್ತ್ರ ಮಾರ್ಬೋದು, ಏನೇ ತಗೊಳ್ಳಿ, ಹಾಲು ಮಾರ್ಬೋದು, ಮೊಸರು ಮಾರ್ಬೋದು, ತುಪ್ಪ ಮಾರೋದು, ಅಕ್ಕಿ, ಬೇಳೆ, ರಾಗಿ ಏನ್ ಬೇಕಾ ತಗೋಬಹುದು. ವ್ಯಾಪಾರ ಅಂದ ತಕ್ಷಣ ಜಗತ್ನಲ್ಲಿ ಎಲ್ಲರೂ ಹುಡ್ತೀವಿ ನಾವು. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಒಂದು ಜೀವರಾಶಿ. ಆ ಮಾನವನಿಗೆ ಬದುಕು ಉದ್ಯೋಗದಲ್ಲಿ ಸೃಷ್ಟಿಯಾಗ್ಬೋದು, ಜೀವನದಲ್ಲಿ ಆ ಬದುಕು ಒಂದು ಯಾವುದೋ ವ್ಯಾಪಾರದಲ್ಲಿ ಸೃಷ್ಟಿಯಾಗ್ಬೋದು ಅವನ ಜೀವನದಲ್ಲಿ, ಅಥವಾ ಅವನ ಬದುಕು ಕಳ್ತನ, ದರೋಡೆ, ಮೋಸ, ವಂಚನೆಯಿಂದನೂ ಶುರುವಾಗ್ಬೋದು. ಜಗತ್ತಲ್ಲಿ ಹುಟ್ಟಿದವರೆಲ್ಲರೂ ಬಿಸ್ನೆಸ್ ಮೆನ್ ಆಗಕ್ಕಾಗಲ್ಲ. ಅಕಸ್ಮಾತ್ ಎಲ್ಲರೂ ಬಿಸ್ನೆಸ್ ಮೆನ್ ಆದ್ರೆ ಎಲ್ಲರೂ ಸಕ್ಸಸ್ ಆಗ್ತಾರೆ ಆ ಬಿಸ್ನೆಸ್ ಅಲ್ಲಿ ಅನ್ನೋದು ಸುಳ್ಳು. ಅಕಸ್ಮಾತ್ ಎಲ್ಲ ಬಿಸ್ನೆಸ್ ನ ಸಕ್ಸಸ್ ಆದ್ರೆ ಅವ್ರು ಅದೇ ರೀತಿ ಕಂಟಿನ್ಯೂ ಆಗಿ ಸಕ್ಸಸ್ ಅನ್ನೇ ಅನುಭವಿಸ್ತಿರ್ತಾರೆ, ಸಾಯೋವರೆಗೂ ಲಾಭನೇ ಪಡಿತಿರ್ತಾರೆ ಅನ್ನೋದು ಸುಳ್ಳು. ಕಾರಣ ಅವರವರ ಒಂದು ಪೂರ್ವಜನ್ಮದ ಫಲದ ಮೇಲೆ ಈ ಒಂದು ಲಾಭ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಯಾರಿಗೆ ಯಾವ ವ್ಯಾಪಾರ ಮಾಡಿದ್ರೆ ಅನುಕೂಲ ಆಗತ್ತೆ. ಯಾಕಂದ್ರೆ ಎಲೆ ಮಾರೋನು ಸಡನ್ ಆಗಿ ಅಕ್ಕಿ ವ್ಯಾಪಾರ ಮಾಡಕ್ ಹೋದ್ರೆ ಲಾಸ್ ಆಗ್ಬಿಡ್ತಾನೆ. ಹೋಟ್ಲು ವ್ಯಾಪಾರ ಮಾಡ್ತಿರೋನು, ಹೋಟ್ಲು ನಡೆಸ್ತಿರ್ತಾನೆ, ಅವ್ನು ಸಡನ್ ಆಗಿ ಬಂದ್ಬಿಟ್ಟು ಒಂದು ಬೇಕರಿ ನಡೆಸಕ್ ಶುರು ಮಾಡಿದ್ರೆ ತೊಂದರೆ ಆಗ್ಬೋದು. ಅಥವಾ ಸಡನ್ ಆಗಿ ಎಲ್ಲ ಹೋಟ್ಲು ಮುಚ್ಚಿಬಿಟ್ಟು ಬಂದ್ಬಿಟ್ಟು ಅವ್ನು ಬಟ್ಟೆ ವ್ಯಾಪಾರ ಮಾಡಕ್ ಹೋದಾಗ ತೊಂದರೆ ಆಗ್ಬೋದು. ಹೋಟ್ಲ್ ವ್ಯಾಪಾರನೇ, ಎಲ್ಲವೂ ವ್ಯಾಪಾರನೇ. ಆದ್ರೆ ಅವ್ನಿಗೆ ಯಾವಾಗ ಆಗತ್ತೆ, ಯಾವ ವ್ಯಾಪಾರ ಆಗತ್ತೆ, ಆ ಬ್ಲಡ್, ಆ ಸಂಸ್ಕಾರ, ಈ ಜನ್ಮದಲ್ಲಿ ಈ ಆತ್ಮಕ್ಕೆ ಯಾವ ವ್ಯಾಪಾರ ಮಾಡಿದ್ರೆ ಅವನು ಸಕ್ಸಸ್ ಆಗ್ತಾನೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ನನ್ನ ಹತ್ರ ದುಡ್ಡಿದೆ ಅಂದ್ಬಿಟ್ಟು ಇನ್ನೊಬ್ರು ದುಡ್ಡು ಹಾಕ್ತಾರೆ ಅಂದ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಸೇರಿ ಒಂದು ದೊಡ್ಡ ಬಿಸ್ನೆಸ್ ಮಾಡೋಣ ಅಂತ 1 ತಿಂಗಳಾಯ್ತು, 2 ತಿಂಗಳಾಯ್ತು, 6 ತಿಂಗಳು ಚೆನ್ನಾಗಿ, 7ನೇ ತಿಂಗಳಿಗೆ ಲಾಸ್, ಬಾಗಿಲು ಮುಚ್ಕೊಂಡು ಹೋಗ್ಬೇಕು. ಆ ಲೆವೆಲ್ಗೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಅವ್ರಿಗೆ ಅದು ಬರುತ್ತೆ ಈ ಜನ್ಮದಲ್ಲಿ. ಆ ಬಿಸ್ನೆಸ್ ಆಗ್ಬೇಕು ಅಂದ್ರೆ ಅವ್ನು ಹೋದ ಜನ್ಮದ ಸ್ಮೆಲ್ ಇರಬೇಕು, ಹೋದ ಜನ್ಮದ ಸಂಸ್ಕಾರ ಇರಬೇಕು. ಆಗ ಮಾತ್ರ ಅವನ ಜಾತಕ ಎಂಥದ್ದೇ ಇರಲಿ ಆಟೋಮೆಟಿಕ್ ಆಗಿ ಆ ಬಿಸ್ನೆಸ್ ಸಕ್ಸಸ್ ಆಗಿಬಿಡ್ತಾನೆ. ಆದ್ರಿಂದ ಜೀವನದಲ್ಲಿ ಎಲ್ಲಾ ಬಿಸ್ನೆಸ್ ಎಲ್ರಿಗೂ ಆಗಲ್ಲ, ಎಲ್ಲರೂ ಎಲ್ಲಾಗ್ಲೂ ಸಕ್ಸಸ್ ಆಗಲ್ಲ. ಎಲ್ಲಾ ಬಿಸ್ನೆಸ್ ಅವ್ರು ಲಾಭ ಬರುತ್ತೆ ಅನ್ನೋದು ಸುಳ್ಳು. ಒಂದರಲ್ಲಿ ಲಾಭ ಬರ್ಬೋದು, ಇನ್ನೊಂದ್ರಲ್ಲಿ ನಷ್ಟ ಆಗ್ಬೋದು. ಹಾಗಾದ್ರೆ ಈ ವ್ಯಾಪಾರದಲ್ಲಿ ಬರತಕ್ಕಂಥ ಅಡೆ ತಡೆ ಒಂದು ದ್ವಂದ್ವಗಳನ್ನ ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನ ನಾನು ಒಂದು ಸಣ್ಣ ವಿರಾಮದ ನಂತರ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹತ್ರ ಎಷ್ಟು ಜನ ಅಪಾಯಿಂಟ್ಮೆಂಟ್ ತಗೊಂಡು ಬರ್ತಾರೆ ನೋಡಿ. ನಾನು ಬಿಸ್ನೆಸ್ ಶುರು ಮಾಡಿ 1 ವರ್ಷ ಆಯ್ತು, ನನಗೆ ಒಳ್ಳೆ ವಿದ್ಯೆ ಇದೆ, ಒಳ್ಳೆ ಬಿಸ್ನೆಸ್ ಅಲ್ಲಿ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಜೊತೆಗೆ ನಂಗೆ ಆ ಬಿಸ್ನೆಸ್ ಮಾಡೋಷ್ಟು ಅನುಭವ ಇದೆ. ಯಾಕೆಂದ್ರೆ ನಾನು ಬೇರೆ ಕಡೆ ಕೆಲಸದಲ್ಲಿದ್ದೆ, ಆ ಅನುಭವನ ಗಳಿಸಿದೆ, ಅನುಭವನ ಪಡ್ಕೊಂಡೆ, ರಿಸೈನ್ ಮಾಡದೆ ನಾನೇ ಬಿಸ್ನೆಸ್ ಮಾಡಕ್ ಹೊರಟಿದ್ದೀನಿ. ಬಹಳ ಚೆನ್ನಾಗಿದೆ, ನಾಲೆಡ್ಜ್ ಇದೆ, ಆದ್ರೆ ನನ್ನ ಬಿಸ್ನೆಸ್ ಅಲ್ಲಿ ಸಕ್ಸಸ್ಸೇ ಆಗ್ತಿಲ್ಲ, ಯಾಕೆ ಅನ್ನೊಂದು ಪ್ರಶ್ನೆ ಬಂತು. ಎರಡನೇದು, ಇನ್ನೊಬ್ರು ಬಂದು ಕೇಳ್ತಾರೆ, ನಾನು ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೆ ಬಿಗಿನಿಂಗ್ ನಲ್ಲಿ, ಸುಮಾರು ಒಂದು 6 ತಿಂಗಳು, 1 ವರ್ಷ ಚೆನ್ನಾಗಾಯ್ತು. 2ನೇ ವರ್ಷಕ್ಕೆ ಕಾಲಿಟ್ಟೆ ನಾನು. 1ನೇ ವರ್ಷದ ಆನಿವರ್ಸರಿ ಮಾಡಿದೆ, ಬಿಸ್ನೆಸ್ ಆನಿವರ್ಸರಿ. 2ನೇ ವರ್ಷಕ್ಕೆ ಕಾಲಿಟ್ಟ ತಕ್ಷಣ ಇದಕ್ಕೆ ಒಂದು ದಿನಕ್ಕೆ 100 ಇಲ್ಲ 1000 ರೂಪಾಯಿನೂ ಆಗ್ತಾ ಇಲ್ಲ, ನನಗೆ ಏನಾಗಿದೆಯೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಬ್ರು ಬಂದು ನಾನು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಬಿಸ್ನೆಸ್ ನಡ್ಕೊಂಡ್ ಬರ್ತಿದೆ, ನಾನು ಶುರು ಮಾಡಿದೆ ನಮ್ಮ ಅಪ್ಪನ ಬಿಸ್ನೆಸ್. ಆದ್ರೆ ನನಗೆ ಅಂಗಡಿ ತೆಗೆದ್ರೆ, ಶಾಪ್ ಓಪನ್ ಮಾಡಿದ್ರೆ ಒಂದು ದಿನಕ್ಕೆ 5,000 ರೂಪಾಯಿ ಬಿಸ್ನೆಸ್ ಆಗೋದು ಕಷ್ಟ.
ಆದ್ರೆ ಲೈಟು, ಬಾಡಿಗೆ ಮತ್ತೆ ಕೂಲಿ, ಅಲ್ಲಿ ಸೇಲ್ಸ್ ಗರ್ಲ್ಸು, ಸೇಲ್ಸ್ ಬಾಯ್ಸ್ಗೆಲ್ಲ ಸಂಬಳ ಕೊಡಬೇಕು, ನನಗೆ ಆದಾಯನೇ ಬರ್ತಿಲ್ಲ, ಲಾಭನೇ ಬರ್ತಿಲ್ಲ, ಅದಕ್ಕೆ ಇದು ಬಟ್ಟೆ ಅಂಗಡಿ ಮುಚ್ಚಿಬಿಡ್ಲಾ ಅಥವಾ ಬೇರೆ ಬಿಸ್ನೆಸ್ ಮಾಡ್ಲಾ ಅಂತ ಕೇಳ್ತಾರೆ. ಇನ್ನೊಬ್ರು 4ನವ್ರು ಯಾರೊಬ್ರು ಬಂದ್ರು ಅಪಾಯಿಂಟ್ಮೆಂಟ್ ತಗೊಂಡು, ನೋಡಿ ಬಹಳ ಚೆನ್ನಾಗಿ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೆ, ಅಲ್ಲಿ ನಾನು ಸುಮಾರು ಒಂದು 3 ವರ್ಷ ಚೆನ್ನಾಗಿ ಮಾಡಿದೆ, ಬಹಳ ಚೆನ್ನಾಗಿ ಆದಾಯ ಬಂತು. ಇದ್ದಕ್ಕಿದ್ದಾಗೆ ನನಗೆ ಒಂದ್ಸಲ ಯಾವುದೋ ಗೊತ್ತಿಲ್ಲ, ಏನ್ ಕಾರಣನೋ ಗೊತ್ತಿಲ್ಲ, ನನ್ನ ಗೂಡ್ಸ್ ಎಲ್ಲ ಸ್ಟ್ರಕ್ ಆಯ್ತು ಕಸ್ಟಮ್ಸ್ ಅಲ್ಲಿ, ಮತ್ತೆ ನನಗೆ ಇದ್ದಕ್ಕಿದ್ದಾಗೆ ಲಾಸ್ ಆಯ್ತು. ಅವತ್ತಿನ ಇವತ್ತಿಗೂ ನಾನು ಚೇತರಿಸ್ಕೊಂಡಿಲ್ಲ, ಬಹಳ ತೊಂದರೆಲಿದ್ದೀನಿ ನಾನು, ಏನ್ ಮಾಡೋದು, ನನಗೀಗ ಬಿಸ್ನೆಸ್ ಅಭಿವೃದ್ಧಿ ಆಗಬೇಕು, ಯಾವುದೋ ಒಂದು ತಡೆ, ಯಾವುದೋ ಒಂದು ವಿಘ್ನ ಬರ್ತಿದೆ ನನಗೆ ಅಂತ ಹೇಳಿದ್ರು. ಏನ್ ತಡೆ ಅಂದ್ರೆ ಏನಪ್ಪಾ ಅಂದ್ರೆ, ಆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದಿಲ್ಲ, ಇದಿಲ್ಲ, ಆ ಟ್ಯಾಕ್ಸ್ ಇಲ್ಲ, ಆ ರಶೀಟ್ ಇಲ್ಲ, ಅದ್ ಲೈಸೆನ್ಸ್ ಇಲ್ಲ, ಆ ಟಿನ್ ನಂಬರ್ ಏನೋ ಒಂದು ಹೇಳಿ ನನಗೆ ಆ ಬಿಸ್ನೆಸ್ ಲಾಸ್ ಆಗ್ತಿದೆ, ಅದೊಂದು ಕ್ಲಿಯರ್ ಆಗ್ಬಿಟ್ರೆ ನಾನು ಬಹಳ ಕರೋಡ್ಪತಿ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ. ಇನ್ನೊಬ್ರು ಬಂದು ಬಿಸ್ನೆಸ್ ಮಾಡೋರೆ ನನ್ನ ಹತ್ರ ಬಂದು ಅಪಾಯಿಂಟ್ಮೆಂಟ್ ತಗೊಂಡ್ಬಂದು ಕೇಳ್ತಾರೆ, ನೋಡಿ ಬಹಳಷ್ಟು ದಿವಸ ನಾನು ಕನಸು ಕಾಣ್ತಾ ಇದ್ದೆ, ನಾನೊಬ್ಬನೇ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ಒಳ್ಳೆ ಬಿಸ್ನೆಸ್ಗಾರನಾಗಿ ನಾನು ಸುಮಾರು ಜನಕ್ಕೆ ಕೆಲಸ ಕೊಡಬೇಕು ಅಂತ ಒಂದು ಒಳ್ಳೆ ಆಸೆ ಇತ್ತು, ಸಂಕಲ್ಪ ಇತ್ತು. ಸತತವಾಗಿ ಅಕ್ಕಿ ಬಿಸ್ನೆಸ್ ಶುರು ಮಾಡಿದ್ರೆ ಲಾಸ್ ಆಯಿತು. ಆಮೇಲೆ ಯಾರೋ ಹೇಳಿದ್ರು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ತಗೊಳ್ಳಿ, ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ಅದೆಲ್ಲ ಡೈರೆಕ್ಟ್ ಕಂಪನಿಯಿಂದ ಒಳ್ಳೆ ಚೆನ್ನಾಗತ್ತೆ ಅಂತ ಯಾರೋ ಜ್ಯೋತಿಷ್ರು ಹೇಳಿದ್ರು. ಅದು ತಗೊಂಡು ಶುರು ಮಾಡಿದೆ, ಒಂದೇ ತಿಂಗಳಿಗೆ ನಂಗೆ ಎಲ್ಲ ಲಾಸ್ ಆಯಿತು. ಇನ್ಯಾರು ಹೇಳಿದ್ರು ಈ ಮನೆ ಚೆನ್ನಾಗಿ ಬಂದಿಲ್ಲ, ನಿಮ್ಗೆ ಯಾಕೆ ಬರಲ್ಲ, ಅದಕ್ಕೆ ಈ ಬಿಸ್ನೆಸ್ ಆಗ್ತಿಲ್ಲ ಅಂದ್ರು. ಸರಿ, ನಾನು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋದೆ. ಬಾಡಿಗೆ ಮನೇಲಿ ನಾನು ಇದ್ದಕ್ಕಿದ್ದಾಗೆ ಇದು ಏನು ಶೇರ್ ಬಿಸ್ನೆಸ್ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ಕೈ ಹಾಕ್ತೆ. ಶೇರ್ ಬಿಸ್ನೆಸ್ ಮಾಡಿದ ತಕ್ಷಣನೇ 1.5 ತಿಂಗಳು 2 ತಿಂಗಳ ನನಗೆ ಸುಮಾರು ಇಲ್ಲೊಂದು 50-60 ಲಕ್ಷ ಲಾಸ್ ಆಗಿಬಿಟ್ಟಿದೆ. ಈಗ ನನಗೆ ಭಯ ಆಗಿದೆ, ಯಾವ ಬಿಸ್ನೆಸ್ ಮಾಡಲಿ, ಯಾಕೆ ನನ್ಗೆ ಹಿಂಗಾಗ್ತಿದೆ, ನಾನು ಒಳ್ಳೆ ಚೆನ್ನಾಗಿ ಓದಿದ್ದೀನಿ, ಒಳ್ಳೆ ಬುದ್ಧಿ ಇದೆ, ಒಳ್ಳೆ ಜ್ಞಾನ ಇದೆ, ಒಳ್ಳೆ ವಿವೇಕ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಜನಸಂಪರ್ಕ ಇದೆ, ಎಲ್ಲ ಇದು ನನ್ನ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಿಲ್ಲ, ಏನ್ ಕಾರಣ, ಮನೆ ದೋಷನಾ ಅಥವಾ ನನ್ನಲ್ಲಿರೋದೇನೋ ದೋಷ ಇದೆಯಾ? ಜ್ಯೋತಿಷ್ಯ ಹೇಳೋ ಪ್ರಕಾರ ಎಲ್ಲ ಹೋಮ ಮಾಡಿದೆ, ಎಲ್ಲ ಶಾಂತಿ ಮಾಡಿದೆ, ಮನೆನೂ ಚೇಂಜ್ ಮಾಡಿದೆ ವಾಸ್ತು ಕನ್ಸಲ್ಟೆಂಟ್ ಪ್ರಕಾರ, ಆದ್ರೂ ನನಗೆ ಮನೆ ಚೇಂಜ್ ಮಾಡ್ಕೊಂಡು ಹೋದ್ಮೇಲೆ ನಂಗೆ 60-70 ಲಕ್ಷ ಸಾಲ ಆಗೋಯ್ತು. ಈಗ ನನ್ನ ಸಾಲಗಾರರಿಗೆ ನನಗೆ ದುಡ್ಡು ಕೊಡಕ್ಕಾಗ್ತಿಲ್ಲ, ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳ ಅಥವಾ ನಾನು ದೇಶ ಬಿಟ್ಟು ಹೋಗ್ಲಾ, ಏನ್ ಮಾಡ್ಬೇಕು, ನಂಗೆ ನೀವೇ ದಾರಿ ತೋರಿಸಿ ಅಂತ ಹೇಳಿದ್ರು. ಏನೋ ಒಂದು ರೀತಿ ಬಂದ ಯಾವುದೋ ಒಂದು ಬಂದ, ಅದು ಬಿಡ್ಸಕ್ಕಾಗ್ತಿಲ್ಲ, ಅದಕ್ಕೆ ಸಕ್ಸಸ್ ಆಗ್ತಿಲ್ಲ. ಹೀಗೆ ಇದು ಒಂಥರ ಸ್ಟೋರಿ. ಇನ್ನೊಬ್ರು ಬಂದು ತುಂಬಾ ವರ್ಷದಿಂದ ನಾನು ಬಳೆ ಬ್ಯಾಂಗಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಏನೋ ಇದಕ್ಕಿದ್ದಾಗೆ ಸುಮಾರು ಒಂದು 2.5 ವರ್ಷದಿಂದ 2.5 ವರ್ಷ ಆಯ್ತು ನಂದು ಫ್ಯಾಕ್ಟ್ರಿ ಓಪನ್ ಮಾಡಿ. ಕಲ್ತ್ಕೊಂಡೆ, ಯಾವುದೋ ತಮಿಳ್ನಾಡಿಗೆ ಹೋಗಿದ್ದೆ, ಬಳೆ ಮ್ಯಾನುಫ್ಯಾಕ್ಚರ್ ಮಾಡೋದೆಲ್ಲ ಕಲ್ತ್ಕೊಂಡ್ಬಂದೆ. 2 ವರ್ಷ ತಗೊಳ್ತು ಟೈಮ್ ಅದು ಕಲಿಯಕ್ಕೆ. ಅದು ತಗೊಂಡ್ಬಂದು ಶುರು ಮಾಡಿದೆ, ಲೋನ್ ತಗೊಂಡು ಬ್ಯಾಂಕ್ನಿಂದ ಲೋನ್ ತಗೊಂಡು ಶುರು ಮಾಡಿದೀನಿ, ಎಲ್ಲ ಆರ್ಡರ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನನ್ನ ವ್ಯಾಪಾರನೇ ಹೋಗ್ತಾ ಇಲ್ಲ, ಸೇಲ್ ಆಗ್ತಾನೆ ಇಲ್ಲ. ಮಾಲ್ ನೋಡ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಸುಮಾರು ಒಂದು 10-15 ಲಕ್ಷದ ಮಾಲ್ ಗೋಡನ್ ಅಲ್ಲಿ ಇದೆ, ಸೇಲೇ ಆಗ್ತಿಲ್ಲ, ಯಾರು ತಗೋತಿಲ್ಲ, ಯಾರಿಗೂ ನಾನು ಮಾಡಿಲ್ಲ. ಮಾರ್ಕೆಟಿಂಗ್ ಮಾಡಿ ಸಾಕಾಯ್ತು, ಮಾರ್ಕೆಟಿಂಗ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟೆ, ಏನೇ ಮಾಡೋದು, ನನ್ನ ವ್ಯಾಪಾರ ಅಭಿವೃದ್ಧಿ ಆಗ್ತಿಲ್ಲ, ಏನ್ ಮಾಡೋದು, ನನ್ನ ಕೈ ಸುಟ್ಕೋತಾ ಇದ್ದೀನಿ, ನನಗೀಗ ಈ ಬಳೆ ಬಿಸ್ನೆಸ್ ಮಾಡ್ಲಾ ಬೇಡವಾ? ಇನ್ನೊಬ್ರು ಯಾರೋ ಬಂದ್ರು ಐಸ್ ಕ್ರೀಮ್ ಬಿಸ್ನೆಸ್ ಮಾಡ್ತೀನಿ ಅಂತ, ಐಸ್ ಕ್ರೀಮ್ ಪಾರ್ಲರ್ ಓಪನ್ ಮಾಡಿದೀನಿ ನಾನು. ಯಾರೋ ಒಬ್ರು ಮಾಡ್ತಿದ್ರಂತೆ, ಏನೋ ಲಾಸ್ ಆಯ್ತು ಅಂದ್ಬಿಟ್ಟು ಅವ್ರು ಮಾರ್ಬಿಟ್ರಂತೆ. ಇವ್ರು ತಗೊಂಡೋಗಿ ಪರ್ಚೇಸ್ ಮಾಡಿದ್ರು, ಪರ್ಚೇಸ್ ಮಾಡಿದ್ಮೇಲೆ ಅವ್ರಿಗೆಲ್ಲ ಕಲ್ತ್ಕೊಂಡ್ರು ಅವ್ರ ಬಿಸ್ನೆಸ್ ಮುಂದುವರ್ಸೋದು, ಅದೇ ಶಾಪ್, ಅದೇ ಬಿಸ್ನೆಸ್ನ, ಅದೇ ಅಂಗಡಿನಲ್ಲಿ, ಅದೇ ಬಿಲ್ಡಿಂಗ್ ನಲ್ಲಿ. ಆದ್ರೆ ಮೊದಲೇ ಏನಾಗಿತ್ತು ಲಾಸ್, ಅದಕ್ಕಿಂತ 2 ಲಾಸ್ ಆಯ್ತು ವಾಪಸ್ ಪರ್ಚೇಸ್ ಮಾಡಿದವ್ರಿಗೂ ಕೂಡ. ಅದರಿಂದ ನಾನೀಗೆಲ್ಲ ತುಂಬಾ ಲಾಸ್ ಅಲ್ಲಿ ಇದ್ದೀನಿ. ನನಗೆ ಮದುವೆ ಬೇರೆ ಆಗಿದೆ, 2 ಮಕ್ಕಳಿದೆ, ಜೀವನ ಸಾಕೋದೇ ಕಷ್ಟ ಆಗಿದೆ, ಬದುಕು ಹೆಂಗ್ ನಡೆಸಬೇಕು ಗೊತ್ತಾಗ್ತಿಲ್ಲ, ತುಂಬಾ ಲಾಸು. ಅದಕ್ಕೀಗ ನಾನು ಅಭಿವೃದ್ಧಿ ಆಗಬೇಕು ವ್ಯಾಪಾರದಲ್ಲಿ. ಏನೋ ಒಂದು ರೀತಿ ಕೈ ಕಟ್ಟ, ಅಂಗಡಿಗೆ ಹೋಗೋಕೆ ಮನಸ್ಸಿಲ್ಲ, ಬೀಗ ತೆಗಿಬೇಕು ಅಂತ ಮನಸ್ಸಿಲ್ಲ, ಅಂಗಡಿ ಓಪನ್ ಮಾಡಿ ಕುತ್ಕೊಂಡು ವ್ಯಾಪಾರ ಮಾಡಬೇಕು ಅಂತಿಲ್ಲ. ಏನೋ ಒಂದು ಬಂದ ನನ್ ತಡೀತಾ ಇದೆ, ನನಗೇನೋ ಗೊತ್ತಾಗ್ತಿಲ್ಲ, ನನಗೆ ಏನ್ ಮಾಡ್ಬೇಕು ಅಂತ ಅನಿಸ್ತಿಲ್ಲ. ಯಾಕಾದ್ರೂ ಪರ್ಚೇಸ್ ಮಾಡಿದ್ನೋ, ಯಾಕಾದ್ರೂ ಈ ಬಿಸ್ನೆಸ್ ಗಿಳಿದ್ಬಿಟ್ನೋ, ಅಯ್ಯೋ ಅಂತ ಅನ್ನೋರು ಎಷ್ಟೋ ಜನ ಇದ್ದಾರೆ. ಇದೆಲ್ಲ ನೋಡಿದಾಗ ವ್ಯಾಪಾರ ಅನ್ನೋದು ಒಂದು ಕಲೆ. ಆ ಕಲೆನ ಇನ್ನೊಂದು ಕಲೆ ಸೇರಿದಾಗ ಬಹಳ ಸ್ಟ್ರೆಂತ್ ಕೊಡುತ್ತೆ. ಆ ಕಲೆ ದೈವ ಕಲೆ ಇರಬಹುದು, ಅಥವಾ ನಮ್ಮಲ್ಲಿರ್ತಕ್ಕಂಥ ಒಳ್ಳೆತನ ಇರಬಹುದು, ಅಥವಾ ನಮ್ಮಲ್ಲಿರ್ತಕ್ಕಂಥ ದೈವ ಶಕ್ತಿ ಇರಬಹುದು.
ಅಥವಾ ಪೂರ್ವಜನ್ಮದ ಸಂಸ್ಕಾರ ಇರ್ಬೋದು, ಅಥವಾ ನಮ್ಮ ತಂದೆ ತಾಯಿ ಮಾಡಿದಂಥ ಪುಣ್ಯದ ಫಲ, ಆ ಒಂದು ಜೊತೆ ಆ ಕಲೆ, ಬಿಸ್ನೆಸ್ ಅನ್ನೋ ಒಂದು ಟ್ಯಾಕ್ಟಿಕ್ಸ್, ಆ ಒಂದು ಕಲೆಗೆ ಸೇರಿದಾಗ ಎಂತ ಭಿಕ್ಷುಕನು ಕೂಡ ರಾಜನಾಗ್ತಾನೆ. ಯಾವ್ದು ಸಣ್ಣ ಸಣ್ಣ ಬಿಸ್ನೆಸ್ ಶುರು ಮಾಡಿದವನು ಕೂಡ ದೊಡ್ಡ ವ್ಯಕ್ತಿ ಆಗಿದ್ದಾನೆ, ಕರೋಡ್ಪತಿ ಆಗಿದ್ದಾನೆ. ಕಾರಣ ಆ ಒಂದು ಶ್ರದ್ಧೆ, ಆ ಬಿಸ್ನೆಸ್ ಅಲ್ಲಿ ಭಕ್ತಿ, ಪ್ರೀತಿ, ಗೌರವ, ಅದು ನನ್ನ ಜೀವನವನ್ನು ಕಾಪಾಡ್ತಿದೆ, ನನ್ನ ಜೀವನಕ್ಕೆ, ನನ್ನ ಬದುಕಿನಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿ ನನ್ನ ಕುಟುಂಬವನ್ನು ಸಾಕ್ತಾ ಇದೆ ಈ ಬಿಸ್ನೆಸ್ ಅನ್ನೋ ಒಂದು ಮಮಕಾರ, ಪ್ರೀತಿ, ಭಕ್ತಿ, ಗೌರವ ಇದ್ದಾಗ ಅದು ಎಂಥ ದರಿದ್ರ ಬಿಸ್ನೆಸ್ ಆದ್ರೂ ಕೂಡ ಅಭಿವೃದ್ಧಿ ಆಗುತ್ತಂತೆ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಈ ಬಿಸ್ನೆಸ್ ಅಲ್ಲಿ ಎಲ್ಲ ಕೈಯ ಶುರು ಮಾಡಿಬಿಟ್ಟು ಅವ್ರಿಗೆ ಸಕ್ಸಸ್ ಆಗ್ತಿಲ್ಲ ಅಂದಾಗ ಯಾವುದೋ ಒಂದು ಶಕ್ತಿ, ಮಂತ್ರ ಶಕ್ತಿ ಅಥವಾ ಬೇರೆ ಯಾವುದೋ ಒಂದು ಜಾತಕದ ದೋಷನೋ, ರಾಶಿ ದೋಷನೋ, ನಕ್ಷತ್ರ ದೋಷನೋ, ಯಾವುದೋ ನಮ್ಮ ನಕ್ಷತ್ರದಲ್ಲಿದ್ದಾಗ ಅದು ನಮ್ಮನ್ನು ತಡೀತಾ ಇದೆ. ಹಾಗಾದ್ರೆ ನಮ್ಮ ರಾಶಿ, ನಮ್ಮ ನಕ್ಷತ್ರ ಮತ್ತೆ ನಮ್ಮ ಒಂದು ಜನ್ಮತಃ ಬಂದಿರುವಂತ ದೋಷ ಇದ್ದಾಗ ಅಭಿವೃದ್ಧಿ ಎಳೆಗೆ ಆಗಲ್ಲ, ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅದನ್ನು ಹೇಗೆ ನಿವಾರಣೆ ಮಾಡಬಹುದು ಮುದ್ರಾ ಮಂತ್ರ ತಂತ್ರದಿಂದ ಅಂತ ನಾನು ಒಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಎಲ್ಲರೂ ಎಲ್ಲಾ ಬಿಸ್ನೆಸ್ ಸಕ್ಸಸ್ ಆಗಕ್ಕಾಗಲ್ಲ. ಕೆಲವು ಹೂನಲ್ಲಿ ಸಕ್ಸಸ್ ಆಗಿದ್ದಾರೆ, ಹೂವು ವ್ಯಾಪಾರ ಮಾಡಿ, ವೀಳ್ಯದೆಲೆ ಮಾಡಿ, ಅಡಿಕೆ ಮಾಡಿ, ಕಸದ ಪೊರಕೆಗಳು ಮಾರಾಟ ಮಾಡಿ, ಬಕೆಟ್, ಪ್ಲಾಸ್ಟಿಕ್ಸ್ ಮಾರಿ, ಬ್ಯಾಂಗಲ್ಸ್, ಬಟ್ಟೆ, ಕೆಲವು ಕುಂಕುಮದ ಬಟ್ಟೆಗಳನ್ನು ಮಾರಿ ಕೋಟ್ಯಾಧಿಪತಿಗಳಾಗಿದ್ದಾರೆ. ಯಾವ ರಾಶಿಗೆ, ಯಾವ ನಕ್ಷತ್ರಕ್ಕೆ ಆ ಒಂದು ಜನ್ಮತಃ ಬಂದಂತ ಒಂದು ಪೂರ್ವಜನ್ಮ ಸಂಸ್ಕಾರದ ಪುಣ್ಯದ ಫಲಕ ಮಾತ್ರ ವ್ಯಾಪಾರದಲ್ಲಿ, ಅವನಿಂತ ದರಿದ್ರ ಮನೆಯಲ್ಲೇ ವಾಸ ಆಗಿರ್ಲಿ, ಅವನಿಂತ ಕೆಟ್ಟ ಜಾತಕದಲ್ಲಿ ಹುಟ್ಟಿದ್ರು ಕೂಡ ಅವನು ಅಭಿವೃದ್ಧಿ ಆಗಿಬಿಡ್ತಾನೆ. ಅದರಿಂದ ಇವತ್ತಿನ ಸಂಚಿಕೆಯಲ್ಲಿ ಈ ಮಾಟ, ಮಂತ್ರ, ಶತ್ರುಬಾಧೆ ಆಗ್ಲಿ, ಯಾವ ರಾಶಿಗೆ ಯಾವ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಸರ್ವಾಗಿ ಜನರಲ್ ಆಗಿ, ನಾರ್ಮಲ್ ಆಗಿ ನಮ್ಮ ರಾಶಿಯಲ್ಲಿರತಕ್ಕಂಥ ದೋಷ ಫಸ್ಟ್ ತೆಗಿಬೇಕು, ನಮ್ಮ ನಕ್ಷತ್ರದಲ್ಲಿರತಕ್ಕಂಥ ದೋಷ ತೆಗಿಬೇಕು, ನಮ್ಮ ಜನ್ಮದಲ್ಲಿ ನಾವು ಹುಟ್ಟಿದು ಬಂದಾಗ, ಈ ಭೂಮಿಗೆ ಬಂದಾಗ ಜನನ ಕಾಲದಲ್ಲಿದ್ದಂತ, ಜನ್ಮ ಕಾಲದಲ್ಲಿ ಬರ್ತ್ ಟೈಮ್ ನಲ್ಲಿರ್ತಕ್ಕಂಥ ದೋಷ ತೆಗೆದಾಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತಂತೆ. ಅದನ್ನ ಒಂದು ವಿಶೇಷವಾಗಿ ಈ ಶರಭತಂತ್ರ ಸಾರದಲ್ಲಿ ಹೇಳ್ತಾರೆ. ಮೊದಲು ನಮ್ಮಲ್ಲಿರತಕ್ಕಂಥ ಬೇರೆಯವರು ಮಾಟ ಮಾಡ್ತಿದ್ದಾರೋ, ನಮ್ಮ ವ್ಯಾಪಾರ ಆಗಬಾರ್ದು ಅಂತ, ಅಥವಾ ಶತ್ರುಗಳನ್ನು ತೊಂದರೆ ಕೊಡ್ತಿದ್ದಾರೋ, ಅಥವಾ ಏನಾಗಿದೆಯೋ ಗೊತ್ತಿಲ್ಲ, ನಮ್ಮಲ್ಲಿರತಕ್ಕಂಥ ಗ್ರಹ ಬಾಧೆ, ರಾಶಿ, ನಮ್ಮ ಜನ್ಮದಲ್ಲಿರತಕ್ಕಂಥ ರಾಶಿ ಒಂದು ಬಾಧೆ, ನಮ್ಮ ಜನ್ಮ ನಕ್ಷತ್ರದಲ್ಲಿರತಕ್ಕಂಥ ಬಾಧೆ, ಕ್ಲೇಶವನ್ನ, ಇನ್ಫೆಕ್ಷನ್ ಅನ್ನ, ವೈರಸ್ ಅನ್ನ ಮೊದಲು ತೆಗಿ, ಆಮೇಲೆ ಆ ವ್ಯಾಪಾರ ಚೆನ್ನಾಗಿ ವೃದ್ಧಿ ಆಗತ್ತೆ ಅಂತ ಈ ತಂತ್ರಸಾರದಲ್ಲಿ ಹೇಳ್ತಾರೆ, ಆ ಶರಭತಂತ್ರ ಸಾರದಲ್ಲಿ. ಆಗ ಆ ತಂತ್ರಸಾಲ ಹೇಳ್ತಾರೆ, ಮೊದಲು ನಿನ್ನ ಜನ್ಮ ನಕ್ಷತ್ರ, ಜನ್ಮ ರಾಶಿ, ಜನ್ಮ ಲಗ್ನಕ್ಕೆ, ನೀನು ಹುಟ್ಟರ ಲಗ್ನ, ಜನನ ಕಾಲದಲ್ಲಿ ಇರತಕ್ಕಂಥ ಟೈಮ್ ಲಗ್ನ ಅಂತಾರೆ. ಜನ್ಮ ಲಗ್ನ ವಶಾತ್, ರಾಶಿ ವಶಾತ್, ನಕ್ಷತ್ರ ವಶಾತ್, ಈ ಮೂರಕ್ಕೂ ಶಾಂತಿ ಮಾಡಿದ್ರೆ ಆಮೇಲೆ ನೋಡೋಣ ಮುಂದೆ ಏನಾಗತ್ತೆ ಅಂತ. ನಿತ್ಯ ಅದನ್ನು ಮಾಡು, ಆಗ ವ್ಯಾಪಾರ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಓಂ ಹ್ರೀಂ ವ್ಯಾಪಾರ ಬಂಧ ಮೋಚಯ ಓಂ ಫಟ್ ಅನ್ನೋ ಒಂದು ಮಂತ್ರ ತಂತ್ರಸಾರದಲ್ಲಿ ಹೇಳ್ತಾರೆ. ಇದು ಮಂತ್ರ ಓಂ ಹ್ರೀಂ ವ್ಯಾಪಾರ ಬಂಧ, ವ್ಯಾಪಾರದಲ್ಲಿರತಕ್ಕಂಥ ಡಿಸ್ಟರ್ಬೆನ್ಸ್, ಬಂಧ ಅಂದ್ರೇನು, ವಿಘ್ನಗಳು, ಡಿಸ್ಟರ್ಬೆನ್ಸ್ ಅನ್ನ ಮೋಚಯ ತೆಗೆದಾಕು ಓಂ ಫಟ್ ಅನ್ನೋ ಮಂತ್ರವನ್ನ ಜಪ ಮಾಡು. ಬಿಸ್ನೆಸ್ ಶುರು ಮಾಡಕ್ ಮುಂಚೆ ವ್ಯಾಪಾರ ಪ್ರಾರಂಭ ಕಾಲೆ ಪಟೇ ನಿತ್ಯಂ. ವ್ಯಾಪಾರ ಪ್ರಾರಂಭ ಮಾಡುವಾಗ ದಿನ ಇದು ಮಂತ್ರ ಜಪ ಮಾಡಿದ್ದೆ ಆದ್ರೆ ಜನ ಆಕರ್ಷಣೆ, ನಿನ್ನ ಅಂಗಡಿಗೆ ಜನ ನೂಕುನುಗ್ಲಾಗಿ ಬರ್ತಾರೆ, ಧನ ಆಕರ್ಷಣೆ, ಏನ್ ದುಡ್ಡು ಆಕರ್ಷಣೆ ಆಗತ್ತಂತೆ. ಆ ಎರಡು ಆಗ್ಬೇಕು ಅಂದ್ರೆ ನಿನ್ನ ಜನ್ಮ ಲಗ್ನದಲ್ಲಿರತಕ್ಕಂಥ ದೋಷ, ನಿನ್ನ ಜನ್ಮದಲ್ಲಿರತಕ್ಕಂಥ ನಕ್ಷತ್ರ ದೋಷ, ನಿಮ್ಮ ಜನ್ಮ ರಾಶಿಯಲ್ಲಿರತಕ್ಕಂಥ ದೋಷವನ್ನ ಮೋಚಯ ತೆಗೆದಾಕು, ಆಗ ನೀನು ಅಭಿವೃದ್ಧಿ ಆಗ್ತೀಯ ಅಂತ ಈ ಮಂತ್ರದ ಹತ್ರ. ಈ ಮಂತ್ರದ ಅರ್ಥ ಏನಂದ್ರೆ, ನನ್ನಲ್ಲಿ ಜನ್ಮದ ನಕ್ಷತ್ರ, ಜನ್ಮರಾಶಿ, ಜನ್ಮ ಲಗ್ನದಲ್ಲಿ ದೋಷ ತೆಗೆದಾಗ ನಾನು ಅಭಿವೃದ್ಧಿ ಆಗ್ತೀನಿ ಅಂತ ಈ ತಂತ್ರಸಾರದಲ್ಲಿ ಹೇಳ್ತಾರೆ. ಅದರಿಂದ ಅದಕ್ಕೊಂದು ಮುದ್ರೆ ಇದೆ ನೋಡಿ. ಆ ಮುದ್ರೆ ಹೇಗಿದೆ ಅಂದ್ರೆ ನೋಡಿ, ಈಗ ಇದು
ಇದಕ್ಕೆ ಸಂದಂಶ ಅಂತ ಕರೀತಾರೆ. ಇದು ಸಂದಂಶ. ಒಂದಕ್ಕೊಂದು ಲಾಕ್ ಮಾಡೋದು ಹೀಗೆ, ಒಂದಕ್ಕೊಂದು ಲಾಕ್ ಮಾಡೋದು ಹೀಗೆ. ಲಾಕ್ ಮಾಡಿಬಿಟ್ಟು ನೋಡಿ ಹೀಗೆ ಮಾಡಿಬಿಟ್ಟು ಹಿಂಗೆ ಜಸ್ಟ್ ಹಿಂಗೆ ಇಟ್ಕೊಳ್ಳೋದು ನೋಡಿ, ಈ ರೀತಿ ಹೀಗೆ ಇಟ್ಕೋಬೇಕು. ಹೀಗೆ ಇನ್ನೊಂದ್ಸಲ ತೋರಿಸ್ತೀನಿ. ಹೀಗೆ ಒಂದಕ್ಕೊಂದು ಲಾಕ್ ಮಾಡೋದೆಲ್ಲನು. ಲಾಕ್ ಮಾಡಿದಾಗ ನಮ್ಮ ಜನ್ಮ ನಕ್ಷತ್ರಕ್ಕೆ, ಜನ್ಮ ರಾಶಿಗೆ, ಜನ್ಮ ಲಗ್ನ ಅಂದ್ರೆ ಜನನ ಕಾಲದಲ್ಲಿ ಇದ್ದಂತ ಟೈಮ್, ಅದಕ್ಕೆ ಇದು ಪರಿಹಾರ ಆಗತ್ತಂತೆ ಈ ಮುದ್ರೆ ಮಾಡೋದು. ಇದು ಫಿಸಿಯೋಥೆರಪಿ. ಆ ಗಳಿಗೆಗೆ, ಆ ನಮ್ಮ ಲಗ್ನ ದೋಷ ನಕ್ಷತ್ರಕ್ಕೆ, ರಾಶಿಗಿರ್ತಕ್ಕಂಥ ಕ್ಲೇಶವನ್ನ ನಮ್ಮ ಬಾಡಿಲೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ, 3 ಎನರ್ಜಿ ನಮ್ಮ ಶರೀರದಲ್ಲಿ ಅದನ್ನ ಶುದ್ಧೀಕರಣ ಮಾಡತ್ತಂತೆ ಅವತ್ತೊಂದು ದಿನ. ಅದಕ್ಕೆ ನೋಡಿ ಈ ಮುದ್ರೆ ಧಾರಣೆ ಮಾಡಿ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಹೀಗಿಟ್ಕೊಂಡು ಇದು ಮುದ್ರಾ, ಇದು ಮುದ್ರಾ. ಮಂತ್ರ ಓಂ ಹ್ರೀಂ ವ್ಯಾಪಾರ ಬಂಧ ಮೋಚಯ ಮೋಚಯ ಓಂ ಫಟ್. 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 ಓಂ ಹ್ರೀಂ ವ್ಯಾಪಾರ ಬಂಧ ಮೋಚಯ ಮೋಚಯ ಓಂ ಫಟ್ ಅನ್ನೋ ಮಂತ್ರನ 108 ಸಲ ಕೂತ್ಕೊಂಡು ಜಪ ಮಾಡಬೇಕು. ಅರ್ಧ ಗಂಟೆ ಕೂತ್ಕೊಂಡ್ರೆ 108 ಆಗುತ್ತೆ. ಓಂ ಹ್ರೀಂ ವ್ಯಾಪಾರ ಬಂಧ ಮೋಚಯ ಮೋಚಯ ಓಂ ಫಟ್. ಓಂ ಹ್ರೀಂ ವ್ಯಾಪಾರ ಬಂಧ ಮೋಚಯ ಮೋಚಯ ಓಂ ಫಟ್. ಓಂ ಹ್ರೀಂ ವ್ಯಾಪಾರ ಬಂಧ ಮೋಚಯ ಮೋಚಯ ಓಂ ಫಟ್ ಅನ್ನೋ ಮಂತ್ರ ಜಪ ಮಾಡಿಬಿಟ್ಟ ಅಂದ್ರೆ ಅವತ್ತಿನ ದಿನ ಬೆಳಗ್ಗೆ ನೀವು ಅಂಗಡಿ ಓಪನ್ ಮಾಡಿದ್ರೆ ರಾತ್ರಿ ಮುಚ್ಚೋವರೆಗೂ ಧನಾಕರ್ಷಣೆ ಜನಾಕರ್ಷಣೆ ಆಗತ್ತಂತೆ. ವ್ಯಾಪಾರದಲ್ಲಿ ಅಲ್ಲಿರ್ತಕ್ಕಂಥ ಕ್ಲೇಶ, ವಿಘ್ನಗಳು, ಲೋಪ ದೋಷಗಳು ನಿವಾರಣೆ ಆಗತ್ತಂತೆ. ಇದು ಮುದ್ರಾ, ಇದು ಮಂತ್ರ. ತಂತ್ರ ಒಂದು ನಿಂಬೆ ಹಣ್ಣು, ಚಿಲಿ, ಒಣಗಿದ ಮೆಣಸಿನಕಾಯಿ ಒಂದು ತಗೊಳ್ಳಿ, ಒಂದು ನಿಂಬೆ ಹಣ್ಣು ತಗೊಳ್ಳಿ. ಅವೆರಡು ಕೈಲಿಟ್ಕೊಂಡು ಓಂ ಹ್ರೀಂ ವ್ಯಾಪಾರ ಮೋಚ ಬಂಧ ಬಂಧ ಓಂ ಫಟ್. ಓಂ ಹ್ರೀಂ ವ್ಯಾಪಾರ ಮೋಚ ಬಂಧ ಬಂಧ ಓಂ ಫಟ್ ಅನ್ನೋ ಮಂತ್ರ ಹೇಳ್ಬಿಟ್ಟು ಅಂಗಡಿಗೆ ಇಳಿ ತೆಗೆದ್ಬಿಟ್ಟು ಅಂಗಡಿ ಮುಂದೆ ಅದನ್ನು ಬಿಸಾಕ್ಬಿಟ್ರೆ ಬಹಳ ನಿಂಬೆಹಣ್ಣು ಜನನ ಆಕರ್ಷಣೆ ಮಾಡುತ್ತೆ, ಒಣಮೆಣಸಿನಕಾಯಿ ಧನ ಆಕರ್ಷಣೆ ಮಾಡುತ್ತಂತೆ. ಇನ್ನೊಂದ್ಸಲ ಹೇಳ್ತೀನಿ ತಂತ್ರ ಏನಂದ್ರೆ ನಿಂಬೆಹಣ್ಣು ತಗೊಳ್ಳಿ, 1 ಅಥವಾ 2 ಒಣಮೆಣಸಿನಕಾಯಿ ಇಟ್ಕೊಳ್ಳಿ. ನಿಂಬೆಹಣ್ಣು ರಾಹು, ಒಣಮೆಣಸಿನಕಾಯಿ ಶುಕ್ರ ಪ್ಲಸ್ ಮಂಗಳ ಅಂತ ಹೇಳ್ತಾರೆ. ಅದರಿಂದ ಶುಕ್ರ ಧನಕಾರಕ, ಐಶ್ವರ್ಯಕಾರಕ, ವೈಭವಕಾರಕ. ರಾಹು ದೃಷ್ಟಿ ದೋಷ, ನಮ್ಮ ಲಗ್ನದಲ್ಲಿರ್ತಕ್ಕಂಥ ರಾಶಿ ನಕ್ಷತ್ರ ಇರತಕ್ಕಂಥ ದೋಷವನ್ನ ನಿಂಬೆಹಣ್ಣು ತೆಗೆದಾಕತ್ತಂತೆ. ಅದರಿಂದ ನಿಂಬೆಹಣ್ಣು 2 ಒಣಮೆಣಸಿನಕಾಯಿ ಅಥವಾ 1 ಕೈಲಿಟ್ಕೊಂಡು ಓಂ ಹ್ರೀಂ ವ್ಯಾಪಾರ ಬಂಧ ಮೋಚಯ ಮೋಚಯ ಓಂ ಫಟ್. ಓಂ ಹ್ರೀಂ ವ್ಯಾಪಾರ ಬಂಧ ಮೋಚಯ ಮೋಚಯ ಓಂ ಫಟ್. ಓಂ ಹ್ರೀಂ ವ್ಯಾಪಾರ ಬಂಧ ಮೋಚಯ ಮೋಚಯ ಓಂ ಫಟ್ ಅಂತ ಹೇಳ್ಬಿಟ್ಟು 21 ಸಲ ಇಳಿ ತೆಗೆದ್ಬಿಟ್ಟು ನಿಮ್ಮ ಅಂಗಡಿ ಮುಂದೆ ಅದನ್ನು ಹಾಕ್ಬಿಟ್ಟ ಅಂದ್ರೆ ಬಹಳ ವಿಜೃಂಭಣೆಯಿಂದ ಬರುತ್ತೆ. ಸೊ ಯಾರು ಈ ಒಂದು ಮುದ್ರಾ, ಈ ಮಂತ್ರ ಮತ್ತೆ ಈ ತಂತ್ರವನ್ನ ಅಳವಡಿಸ್ಕೊಳ್ತಾರೋ ನೀವು ವ್ಯಾಪಾರದಲ್ಲಿ ಖಂಡಿತ ಅಭಿವೃದ್ಧಿ ಆಗತ್ತೆ. ಮೊದಲು ನಮ್ಮ ದೋಷಗಳು ಕ್ಲೀನ್ ಮಾಡಬೇಕು. ನಮ್ಮ ಲಗ್ನ ನಕ್ಷತ್ರ ರಾಶಿ ಕ್ಲೀನ್ ಆದಾಗ ಆಟೋಮೆಟಿಕ್ ಆಗಿ ಶುರುವಾಗತ್ತೆ. ಯಾವ ಜ್ಯೋತಿಷ್ಯ, ಯಾವ ವಾಸ್ತುತ್ರ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ವ್ಯಾಪಾರ ಚೆನ್ನಾಗಿಲ್ಲ ಅಂತ. ಇದಲ್ಲದೆ ಇನ್ನು ಬೇಕಾದಷ್ಟು ತಾಪತ್ರೆಗಳು ಜನರಲ್ಲಿ ಅನುಭವಿಸ್ತಾ ಇದ್ದಾರೆ ವ್ಯಾಪಾರಸ್ಥರು. ಅದು ಯಾವ್ಯಾವ ರೀತಿ ವ್ಯಾಪಾರದಲ್ಲಿ ಏನೇನು ದೋಷಗಳಿದೆ, ಕೆಲವು ಮಾಟ ಮಾಡ್ಸಾಕ್ತಾರೆ ವ್ಯಾಪಾರ ಸಕ್ಸಸ್ ಆಗಬಾರ್ದು ಅಂತ, ಕೆಲವು ಶತ್ರುಗಳು ಇದು ಮಾಡ್ತಾರೆ. ಸೇಮ್ ಬಿಸ್ನೆಸ್ಗೆ ಇನ್ನೊಬ್ಬ ಎದುರುಗಡೆ ಇನ್ನೊಂದು ಓಪನ್ ಮಾಡಿಬಿಡ್ತಾನೆ. ಇದೇ ಬಟ್ಟೆ ಅಂಗಡಿ ಮೇಲೆ ಇನ್ನೊಂದು ಬಟ್ಟೆ ಅಂಗಡಿ, ಇದೇ ಚಪ್ಪಲಿ ಅಂಗಡಿ ಮೇಲೆ ಇನ್ನೊಂದು ಚಪ್ಪಲಿ ಅಂಗಡಿ, ಇದೇ ಜ್ಯುವೆಲರಿ ಶಾಪ್ ಇನ್ನೊಂದು ಜ್ಯುವೆಲರಿ ಶಾಪ್. ಕಾಂಪಿಟೇಟರ್ ಆಗಿಬಿಡ್ತಾರೆ. ವ್ಯಾಪಾರದಲ್ಲಿ ಕುಗ್ಗೋಗುತ್ತೆ, ವ್ಯಾಪಾರ ಕಮ್ಮಿ ಆಗುತ್ತೆ. ಆಗ ಏನ್ ಮಾಡಬೇಕು? ಹೀಗೆ ವ್ಯಾಪಾರದಲ್ಲಿ ಶತ್ರುಬಾಧೆ, ದೃಷ್ಟಿದೋಷ, ಮಾಟ ಮಂತ್ರ ಪ್ರಯೋಗ ಮತ್ತೆ ಕಾಂಪಿಟೇಷನ್ ಇರುತ್ತೆ. ನನ್ನ ಅಂಗಡಿ ಬಂದು ಇನ್ನೊಂದು ಅಂಗಡಿ ಸೇಮ್ ಆಗೋಯ್ತು, ನನ್ನ ಹೋಟ್ಲು ಬಂದು ಇನ್ನೊಂದು ಹೋಟ್ಲು ಹೋಯ್ತು. ಹೀಗೆ ಈ ಕಾಂಪಿಟೇಷನ್ ಇದ್ದಾಗ ಮತ್ತೆ ಒಳಗಡೆನೆ ನಮ್ಮ ವ್ಯಾಪಾರದಲ್ಲಿ ನಮ್ಮೊಳಗಡೆ ಶತ್ರುಗಳಿರ್ತಾರೆ. ಅವ್ರನ್ನೆಲ್ಲ ಹೆಂಗೆ ನಿವಾರಣೆ ಮಾಡೋದು ಅಂತ ಹೇಳಿ ನಾನು ನಾಳಿನ ಎಲ್ಲಾ ಸಂಚಿಕೆಯಲ್ಲಿ ಬರ್ತಾ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.